ಹಾಯ್ ಹಲೋ ಬಳಗದ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಆರ್ ವಿ ಆರ್ ಕಿಚನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಪುಳಿಯೋಗರೆ ಗೊಜ್ಜು ಮಾಡುವ ವಿಧಾನವನ್ನು ನಾನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಪುಳಿಯೋಗರೆ ಪುಡಿ ಮಾಡೋ ವಿಧಾನದ ವಿಡಿಯೋ ಹಾಕಿದ್ದೀನಿ, ಲಿಂಕ್ ಹಾಕ್ತೀನಿ, ನೋಡ್ಕೊಂಡಿರಿ. ನೋಡಿ, ಒಂದು ಹಿಡಿಯಷ್ಟು ಹುಣಸೆ ಹಣ್ಣನ್ನು ನಾನು ನೆನೆ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹುಣಸೆ ಹಣ್ಣು ನೆನೆ ಹಾಕ್ಕೋಬೋದು, ಕಮ್ಮಿ ಬೇಕಾದ್ರೆ ಕಮ್ಮಿನೂ ಮಾಡ್ಕೋಬೋದು. ಒಂದು ಹಿಡಿ ಹುಣಸೆ ಹಣ್ಣಿನ ರಸ ತೆಗೆದು ಅದ್ರ ಗೊಜ್ಜನ್ನು ನಾನು ಮಾಡ್ಕೊತಾ ಇದ್ದೀನಿ. ಹಸಿದ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿಬಿಟ್ಟು ರಸ ತೆಗೆದಿಟ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಹುಣಸೆ ಹುಳಿ ಕೂಡ ಜಾಸ್ತಿನೇ ನೆನೆ ಹಾಕ್ಕೊಂಡಿದ್ದೆ ನಾನು. ಪುಡಿ ಕೂಡ ಸ್ವಲ್ಪ ಜಾಸ್ತಿನೂ ಇದೆ. ಗ್ಯಾಸ್ ಮೇಲೆ ಒಂದು ಪ್ಯಾನು ಅಥವಾ ಬಾಣಲೆ ಇಟ್ಕೊಳ್ಳಿ. ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಬೇಕಾದಷ್ಟು ಸಾಸಿವೆ ಹಾಕ್ಕೊಳ್ಳೋಣ. 2 ಒಣಮೆಣಸು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈಗ ನೆನೆಸಿಟ್ಟ ಹುಣಸೆ ರಸ ಹಾಕ್ಕೊಳ್ಳೋಣ. ಇದು ರಸ ಜಾಸ್ತಿ ಇತ್ತು ಅಂತ 2 ಬಟ್ಲಲ್ಲಿ ರಸ ಮಾಡಿ ಇಟ್ಕೊಂಡಿದ್ದೆ, ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಒಂದು 15-20 ನಿಮಿಷ ಕುದಿಯಕ್ಕೆ ಬಿಟ್ಟುಬಿಡಿ. ಈ ಥರ ಒಂದು ಲಿಡ್ಡು ಮುಚ್ಚಿಟ್ಬಿಡಿ. ನೋಡಿ, ಇದರಲ್ಲಿ ಆಯಿಲ್ ರಿಲೀಸ್ ಆಗ್ತಿದೆ. ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ. 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಉಪ್ಪು ಒಂದು ಸಣ್ಣ ಸ್ಪೂನಲ್ಲಿ ಫುಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಚೂರು ಬೇಕಾಗತ್ತೆ, ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು 4 ತುಂಡು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ ಎಲ್ಲ ಸಾಮಾನುಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗಲಿ, ಆಮೇಲೆ ಪುಳಿಯೋಗರೆ ಪುಡಿ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಸೈಡಲ್ಲೆಲ್ಲ ರಿಲೀಸ್ ಆಗ್ತದೆ. ಈಗ ಬೆಲ್ಲ ಕರಗಿದೆ. ನೋಡಿ, ಈ ಬಟ್ಲಲ್ಲಿ ಇಷ್ಟು ಪುಡಿ ಇದೆ, ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು. ನಾನು ಪುಳಿಯೋಗರೆ ಪುಡಿಯಲ್ಲೇ ಒಣ ಕೊಬ್ಬರಿ ಹಾಕ್ಕೊಂಡಿರೋದ್ರಿಂದ ಮತ್ತೆ ಹಾಕ್ಕೊಂಡಿಲ್ಲ, ಎಳ್ಳು ಕೂಡ ಹಾಕ್ಕೊಂಡಿಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಗೊಜ್ಜು ಮಾಡುವಾಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆಗೆ ಹಾಕ್ಕೋಬೋದು, ತೊಂದರೆ ಇಲ್ಲ. ಆದರೆ ನಾವು ಅನ್ನ ಮಾಡಿ ಕಲಿಸ್ಕೊಳ್ಳುವಾಗ ಪುನಃ ಫ್ರೆಶ್ಶಾಗಿ ಬೇರೆ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊತೀವಲ್ಲ, ಆವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆ ಬೀಜನೂ ಆವಾಗಲೇ ಹಾಕ್ಕೊಳ್ಬೋದು. ಈಗೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಇದು ನೆಂದುಬಿಟ್ಟು ಮೆದ್ದು ಆಗಿಬಿಡುತ್ತೆ. ಕಡಲೆ ಬೀಜನೂ ನೆಂದು ಮೆತ್ತಗಾಗ್ಬಿಡುತ್ತೆ. ನಾವು ಅದೆಲ್ಲ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಅನ್ನಕ್ಕೆ ಕಲಿಸ್ಕೋಬೋದು. ಇಲ್ಲಾಂದರೆ ಮತ್ತೆ ಬೇರೆ ಒಗ್ಗರಣೆ ಮಾಡಿಬಿಟ್ಟು ಹಾಕಿ ಕಲಿಸ್ಕೋಬೇಕಾಗತ್ತೆ. ಇದೊಂದು ನಿಮಿಷ ಕುದಿಯಕ್ಕೆ ಬಿಟ್ಬಿಟ್ಟು ಆಮೇಲೆ ತೆಕ್ಕೊಳ್ಳೋಣ ಗೊಜ್ಜನ್ನು. ನೋಡಿ, ಈ ಥರ ಎಲ್ಲ ತಳ ಬಿಟ್ಟು ಬರಬೇಕು. ಇನ್ನೊಂದು ಅರ್ಧ ನಿಮಿಷ ಮಾಡಿಕೊಂಡ್ರೆ ಸಾಕು. ನೋಡಿ, ಎಣ್ಣೆ ಹೇಗೆ ಬಿಟ್ಕೋತಾ ಇದೆ, ಈ ಥರ ಎಣ್ಣೆ ಬಿಟ್ಕೋಬೇಕು, ಆಗ ಗೊಜ್ಜು ರೆಡಿ ಆಗುತ್ತೆ ಅಂತ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಆರಕ್ಕೆ ಬಿಟ್ಬಿಡೋಣ. ಆಮೇಲೆ ನೀವೊಂದು ಜಾರಲ್ಲಿ ತುಂಬಿಟ್ಕೋಬೋದು. ಗೊಜ್ಜನ್ನು ಬಾಟ್ಲಿಗೆ ತುಂಬಿಕೊಳ್ಳೋಣ. ಈ ಥರ ಒಂದು ಜಾರು ತುಂಬಿಸಿಟ್ಕೊಂಡ್ರೆ ಈ ಒಂದು 6-8 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು.
ಪುಳಿಯೋಗರೆ ಮಾಡುವಾಗ ಅನ್ನದ ಅಳತೆಗೆ ತಕ್ಕಷ್ಟು ಈ ಗೊಜ್ಜನ್ನು ಹಾಕಿ ಕಲಿಸ್ಕೋಬೋದು, 1 ಅಥವಾ 2 ಸ್ಪೂನಷ್ಟು. ಇಲ್ಲಿ ಒಂದು ಅರ್ಧ ಲೋಟ ಹಾಕಿದ್ದು ಅನ್ನ ಮಾಡ್ಕೊಂಡಿದ್ದೀನಿ ನಾನು. ಒಂದು ಸಫಿಷಿಯೆಂಟಾಗಿ ತಿನ್ನೋರಾದರೆ ಒಬ್ಬರಿಗೆ ಸಾಕು, ಸಾಧಾರಣ ಮಟ್ಟಿಗೆ ತಿನ್ನೋದಾದರೆ ಇಬ್ಬರಿಗೆ ಸಾಕಾಗುತ್ತೆ. ಇದರಲ್ಲೀಗ ಪುಳಿಯೋಗರೆ ಮಾಡಿ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದು ಪ್ಯಾನು ಅಥವಾ ಬಾಂಡ್ಲೆ ಇಟ್ಕೊಳ್ಳಿ. ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಪುಳಿಯೋಗರೆ ಮಾಡೋಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ಕೂಡಲೇ ಒಂದು ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಸಾಸಿವೆ, ಒಂದು ಒಣಮೆಣಸು, ಒಂದು ಸ್ವಲ್ಪ ಕರಿಬೇವು, 1/4 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಕಪ್ಪೆಳ್ಳು ಹಾಕಬೇಕು, ನನಗೆ ಕಪ್ಪೆಳ್ಳು ಸಿಗಲಿಲ್ಲ, ಹೀಗಾಗಿ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ನೀವು ಅನ್ನ ಕಲಸುವಾಗ ಕಪ್ಪೆಳ್ಳನ್ನು ಸಪ್ರೇಟಾಗಿ ಹುರಿದು ಮೇಲೆ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನಾನು ಒಗ್ಗರಣೆ ಹಾಕ್ತಾ ಇದ್ದೀನಲ್ಲ ಎಕ್ಸ್ಟ್ರಾ ಅಂಥೇಳಿ ಹಾಕಿದ್ದು. ಅನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. 1 ದೊಡ್ಡ ಸ್ಪೂನಷ್ಟು ಪುಳಿಯೋಗರೆ ಗೊಜ್ಜು ಹಾಕ್ಕೊತಾ ಇದ್ದೀನಿ. ಈಗ ಅನ್ನಕ್ಕೆ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳೋಣ. ನೋಡಿ ಎಲ್ಲ ಕಲಿಸ್ಕೊಂಡಿದ್ದೀನಿ. ಅದೇ ಬೇಕಾದರೆ ಒಂಚೂರು ಒಣ ಕೊಬ್ಬರಿ ಹಾಕ್ಕೋಬೋದು ಮೇಲೆ, ಇಲ್ಲ ಒಗ್ಗರಣೆ ಹಾಕೋಬೇಕು ನೀವು ಒಣ ಕೊಬ್ಬರಿ ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ. ನೋಡಿ ಪುಳಿಯೋಗರೆ ರೆಡಿಯಾಗಿದೆ. ನಾನು ಇದ್ರ ಪುಳಿಯೋಗರೆ ಪುಡಿ ರೆಸಿಪಿನ ಈಗಾಗಲೇ ಹಾಕಿದ್ದೀನಿ, ಅದ್ರ ಲಿಂಕ್ ಹಾಕಿರ್ತೀನಿ, ನೋಡ್ತಾ ಇದ್ದವರು ನೋಡ್ಕೋಬೋದು. ನಾವಿನ್ನು ಗೊಜ್ಜು ಮಾಡುವಾಗಲೇ ಕಡಲೆ ಬೀಜಗಳನ್ನು ಹಾಕ್ಕೋಬೋದು, ಆದರೆ ಅದು ಸ್ವಲ್ಪ ನೆಂದುಬಿಟ್ಟು ಮೆದು ಆಗುತ್ತೆ. ನಮ್ಗೆ ಸ್ವಲ್ಪ ಗರಿಯಾಗಿ ಬೇಕಂದರೆ ಈ ಥರ ನಾವು ಅನ್ನ ಹಾಕಿ ಕಲಿಸ್ಕೊಳ್ಳುವಾಗ ಒಗ್ಗರಣೆ ಹಾಕ್ಕೋತೀವಲ್ಲ ಅವಾಗ ಹಾಕ್ಕೋಬೋದು. ಪುಳಿಯೋಗರೆ ಮಾಡುವ ವಿಧಾನ ಮತ್ತು ಪುಳಿಯೋಗರೆ ಗೊಜ್ಜು ಮಾಡುವ ವಿಧಾನ ಎರಡನ್ನೂ ನೋಡಿಕೊಂಡ್ರಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.